ಸೊ ನೀವೇನಾದ್ರು ಕಾಮರ್ಸ್ ಸ್ಟೂಡೆಂಟು ಅಥವಾ ನೀವು MBA ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ ಈ ವಿಡಿಯೋನ ಫುಲ್ಲು ಎಂಡ್ ತನಕ ನೋಡಿ. ಏನು ಅಂತಂದರೆ IIT ಪಟ್ನಾ MBA ಇನ್ ಫಿನಾನ್ಸ್ ಆ್ಯಂಡ್ MBA ಇನ್ ಡೇಟಾ ಅನಾಲಿಟಿಕ್ಸ್ ತುಂಬ MBA ಇನ್ ಪ್ರೊಡಕ್ಟಿವ್ ಮ್ಯಾನೇಜ್ಮೆಂಟ್ ಅದರ ತುಂಬ ಸ್ಪೆಷಲೈಸೇಷನ್ ತಂದಿದೆ. ಆ್ಯಂಡ್ ಇದಕ್ಕೆ ಇವಾಗ MBA ಎಕ್ಸಿಕ್ಯೂಟಿವ್ ಮಾಡಬೇಕು ಅಂತಂದರೆ ನಿಮಗೆ IIT ಆಗಿರ್ಬೋದು, IIM ಆಗಿರ್ಬೋದು, ಪ್ರೊಫೆಷ್ನಲ್ ಎಕ್ಸ್ಪೀರಿಯನ್ಸ್ ಇರ್ಬೋದು. ಬಟ್ IIT ಪಟ್ನಾ ಇವಾಗ ಲಾಂಚ್ ಮಾಡಿರೋದೇನು ಅಂತಂದರೆ, ನೀವು ಜಸ್ಟ್ ಫೈನಲ್ ಇಯರ್ ಡಿಗ್ರಿಲಿದ್ದೀರಾ ಆ್ಯಂಡ್ ನಿಮ್ಮ ಡಿಗ್ರಿ ಪರ್ಸೆಂಟೇಜು 60 ಎಬೋವ್ ಇರಬೇಕು. ಸೊ 60 ಎಬೋವ್ ಇದ್ದರೆ ಸಾಕು, ನೀವು MBA ಇನ್ ಫಿನಾನ್ಸ್ ಅಥವಾ ನಿಮ್ದು ಯಾವುದೇ MBA ಇನ್ AI ಕೂಡ MBA ಇದೆ IIT ಪಾಟ್ನಾದಲ್ಲಿ. ಸೊ ಅದಕ್ಕೆ 70% ಮೇಲೆ ತೆಗ್ದಿರಬೇಕು ಅನಿಸುತ್ತೆ. ಇದಕ್ಕೆ ನೀವು ಅಡ್ಮಿಟ್ ಮಾಡ್ಕೊಬಹುದು ಆ್ಯಂಡ್ ಯಾವ ಥರ ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಸೊ ಆ್ಯಂಡ್ ಲಿಂಕು ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೊಟ್ಟಿರ್ತೀನಿ, ಅಪ್ಲೈ ಮಾಡೋದಕ್ಕೆ ಲಿಂಕು. ಅದಾದಮೇಲೆ ಡಿಸ್ಕ್ರಿಪ್ಷನಲ್ಲೂ ಅಷ್ಟೇ ನಾನು ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ನಾನು ಪೂರ್ತಿ ಡೀಟೇಲ್ಸ್ ಹೇಳ್ತೀನಿ, ಯಾವ ಥರ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು ಅಂತ. ಆ್ಯಂಡ್ ದ ಆ್ಯಾವ್ರೇಜ್ ಸ್ಯಾಲರಿ ಈಸ್ ಇಯರ್ 15 to 20 lakhs ಇರುತ್ತೆ. ಆ್ಯಂಡ್ ಕಾಸ್ಟ್ ಆಫ್ ಡೂಯಿಂಗ್ ದಿಸ್ MBA ಫಾರ್ 2 years 3.2 lakh ಇರುತ್ತೆ. ಸೊ ನೀವು ಯೋಚನೆ ಮಾಡ್ಬೋದು. ಆ್ಯಂಡ್ ನಿಮ್ಗಾಗೋದು ಕೂಡ ಪ್ರಾಫಿಟ್. ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ನೀವು MBA ಮಾಡ್ಬೋದು, ಪ್ರೊಫೆಷ್ನಲ್ ಎಕ್ಸ್ಪೀರಿಯನ್ಸ್ ಥರ. ಆ್ಯಂಡ್ ನಿಮ್ಗೆ MBA ಸರ್ಟಿಫಿಕೇಟು ಸಿಗುತ್ತೆ IIT ಪಾಟ್ನಾದಲ್ಲಿ. ಯಾವ ಥರ ಹೇಳ್ಕೊಡ್ತೀನಿ ಬನ್ನಿ. ಆ್ಯಂಡ್ ಇದು ಆನ್ಲೈನ್ ಎಕ್ಸಿಕ್ಯೂಟಿವ್ MBA ಆಗಿರುತ್ತೆ ಫ್ರಮ್ IIT ಪಾಟ್ನಾ. ಸೊ ಏನು ಅಂತಂದರೆ ಇಲ್ಲಿ ಕೊಟ್ಟಿರ್ತಾರೆ ನಿಮಗೆ. ಆ್ಯಂಡ್ ಪೇಮೆಂಟ್ ಡೀಟೇಲ್ಸ್ ಯಾವ ಥರ, ವರ್ಡ್ಸ್ ಆ್ಯಂಡ್ ರೆಕಗ್ನೈಸೇಷನ್ನು, ನಾವು ಯಾವ ಥರ ಫೀಸ್ ಇನ್ಸ್ಟಾಲ್ ಮಾಡಬೇಕು ಅಂತ. ಸೊ ನೋಡಿ, ಇಲ್ಲೇ ನೀವು ಲರ್ನ್ ಫ್ರಮ್ ದ ಬೆಸ್ಟ್ ಮೈಂಡ್ಸೆಟ್ಸ್ ಇನ್ ದ ಕಂಟ್ರಿ. ಸೊ IIT ಅಂತಂದರೆ ಎಲ್ಲರಿಗೂ ಒಂದು ಕನಸಿರುತ್ತೆ, IITಲಿ ಜಾಯ್ನ್ ಆಗಲೇಬೇಕು ಅಂತ. ಸೊ ಈ ಇಯರೇ ಲಾಸ್ಟ್ ಚಾನ್ಸು. ಬಿಕಾಸ್ ನೆಕ್ಸ್ಟ್ ಇಯರಿಂದ IIT ಅಥವಾ IIMಗೆ ಸೇರ್ಕೊಬೇಕು ಅಂತ ಅಂದರೆ ಅಫ್ಕೋರ್ಸ್ ಕ್ಯಾಟ್ ಎಕ್ಸಾಮ್ ಪರ್ಸೆಂಟೇಜ್ ತೊಗೋತಿದ್ದಾರೆ. ಆ್ಯಂಡ್ IIT ಪಾಟ್ನಾ ಇದೇ ಲಾಸ್ಟ್ ಇಯರು ಕ್ಯಾಟ್ ಎಕ್ಸಾಮ್ ಪರ್ಸೆಂಟೇಜ್ ತಗೋತಿಲ್ಲ, ಅದ್ರ ಬದಲಾಗಿ ನಿಮ್ಮ ಡಿಗ್ರಿ ಪರ್ಸೆಂಟೇಜ್ ತೊಗೋತಿದ್ದಾರೆ. ನಿಮ್ಮ ಡಿಗ್ರಿ ಪರ್ಸೆಂಟೇಜ್ ಮತ್ತು ಅವರು ಪರ್ಸ್ನಲಾಗಿ ಇಂಟರ್ವ್ಯೂ ಮಾಡ್ತಾರೆ ಆಫ್ಟರ್ ನೀವು ಅಪ್ಲಿಕೇಶನ್ ಹಾಕಾದ್ಮೇಲೆ. ಅದಾದಮೇಲೆ ನೀವು ಆಬ್ವಿಯಸ್ಲಿ ಎಲ್ಲರೂ ಸೆಲೆಕ್ಟ್ ಆಗೇ ಆಗ್ತೀರಾ, ಅಷ್ಟೊಂದೇನು ಕಷ್ಟ ಇರೋದಿಲ್ಲ ಕ್ಯಾಟ್ ಎಕ್ಸಾಮ್ ಥರ. ಸೊ ಈ ಇಯರೇ ನೀವು ಅಪ್ಲೈ ಮಾಡಿ. ಬಿಕಾಸ್ ನೆಕ್ಸ್ಟ್ ಇಯರಿಂದ ನೀವು ಇದಕ್ಕೆ ಅಪ್ಲೈ ಮಾಡಬೇಕು ಅಂತಂದರೆ ಕ್ಯಾಟಲ್ಲಿ ನಿಮ್ಮದು 55%ಗಿಂತ ಜಾಸ್ತಿ ಸ್ಕೋರ್ಸ್ ಬೇಕಾಗಿರುತ್ತೆ. ನೀವೇನಾದ್ರು 2027 ಅಕಾಡೆಮಿಕ್ 2027 to 2029 ಅಕಾಡೆಮಿಕ್ ಇಯರ್ ಅಡ್ಮಿಟ್ ಮಾಡ್ಕೋತೀನಿ ಅಂತ ಅಂದರೆ, ಸೊ ಅಫ್ಕೋರ್ಸ್ ಕ್ಯಾಟಲ್ಲಿ ತೆಗಿಯೋದಕ್ಕೆ ಸ್ವಲ್ಪ ಕಷ್ಟವೇ ಇರುತ್ತೆ. ಸೊ ಅದಕ್ಕೆ ನೀವು ಇವಾಗಲೇ ಫೈನಲ್ ಇಯರ್ ಸ್ಟೂಡೆಂಟ್ ಆಗಿದ್ರೆ ಆ್ಯಂಡ್ ಯು ಆರ್ ವೇಟಿಂಗ್ ಫಾರ್ ಯುವರ್ ರಿಸಲ್ಟ್. ಆಮೇಲೆ ಯಾವುದೋ ಒಂದು ಕೆಲಸ ಹುಡ್ಕೊಂಬಿಡಿ. ಏನು ಅಂತ ಅಂದರೆ, ಸೊ ಇವಾಗ ನೀವು ಪ್ರೊಫೆಷ್ನಲ್ ಅಂದರೆ ಎಕ್ಸ್ಪೀರಿಯನ್ಸ್ ಆಗಿರಲೇಬೇಕು ಅಂತ ಏನೂ ಇಲ್ಲ. ಬಟ್ ನೀವು ಯಾವ್ದಾರು ಒಂದು ಕಂಪ್ನೀಲಿ ಕೆಲಸ ಮಾಡ್ತಿರಬೇಕು. ಅದು ಹಂಗಿದ್ರೆ ಮಾತ್ರ ಇದಕ್ಕೆ IIT ಪಾಟ್ನಾ MBAಗೆ ನೀವು ಅಡ್ಮಿಟ್ ಮಾಡ್ಕೋತಾರೆ. ಸೊ ಇದಕ್ಕೆ ಏನೇನು ಡಾಕ್ಯುಮೆಂಟೇಷನ್ ಬೇಕು ಅಂತ ಅಂದರೆ, ಫಸ್ಟು ನಾನು ಆಗಲೇ ಹೇಳ್ದಂಗೆ ಯಾವ ಎಕ್ಸ್ಪೀರಿಯನ್ಸ್ ಬೇಡ. 1 year ಎಕ್ಸ್ಪೀರಿಯನ್ಸ್ ಬೇಕು, 2 year ಎಕ್ಸ್ಪೀರಿಯನ್ಸ್ ಬೇಕು. ಈ ಎಕ್ಸಿಕ್ಯೂಟಿವ್ MBAಗೆ ಯಾವ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಫಸ್ಟ್ ಬೇಕಾಗಿರೋದು ಡಾಕ್ಯುಮೆಂಟು ನಿಮ್ಮ ಸ್ಯಾಲ್ರಿ ಸ್ಲಿಪ್ಪು, ಅಥವಾ ಸ್ಯಾಲ್ರಿ ಸ್ಲಿಪ್ ಇಲ್ಲ ಅಂತಂದ್ರೂ ನೀವು ಯಾವುದೋ ಒಂದು ಕಂಪನೀಲಿ ವರ್ಕ್ ಮಾಡ್ತೀರಾ ಅನ್ನೋಕ್ಕೆ ಪ್ರೂಫ್ ಆ ಡಾಕ್ಯುಮೆಂಟನ್ನ ನೀವು ಅಪ್ಲೋಡ್ ಮಾಡಬೇಕು ನೀವು ಅಪ್ಲಿಕೇಶನ್ ಟೈಮಲ್ಲಿ ಅಪ್ಲೈ ಮಾಡಬೇಕಾದ್ರೆ. ಸೊ ಏನು ಅಂತಂದರೆ ರ್ಯಾಂಕೆಡ್ ಸೆಕೆಂಡ್. ಸೊ IIT ಅಂತಂದರೆ ಇಡೀ IITಯಲ್ಲೇ MBA ಅಲ್ಲಿ IIT ಪಾಟ್ನಾ ಇಸ್ ರ್ಯಾಂಕೆಡ್ ಸೆಕೆಂಡ್. ಆ್ಯಂಡ್ ಇದನ್ನು ಪ್ರೊಫೆಷ್ನಲ್ಗಂತನೂ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ದೊಡ್ಡ ಪ್ರೊಫೆಸರೇ ನಿಮಗೆ ಇಲ್ಲಿ ಪಾಠ ಮಾಡ್ತಾರೆ. ಸೊ ಈ ಬ್ರೋಚರ್ನ ಕೂಡ ನಾನು ನನ್ನ ಇನ್ಸ್ಟಾದಲ್ಲಿ ಹಾಕೋಕ್ಕಾಗಲ್ಲ, ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೀನಿ. ಆ್ಯಂಡ್ ನನ್ನ ಯೂಟ್ಯೂಬ್ ನೋಡ್ಕೊಳ್ಳಿ. ಆ್ಯಂಡ್ ಪ್ರೋಗ್ರಾಮ್ ಓವರ್ವ್ಯೂ, ಹೂ ಕ್ಯಾನ್ ಅಪ್ಲೈ 2 years ಆಫ್ ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ದಾರೆ. ಬಟ್ ಇದು ಓಲ್ಡ್ ಬ್ರೋಚರ್. ಆ್ಯಕ್ಚುಲಿ ಇದು ಓಲ್ಡ್ ಇತ್ತು, ಬಟ್ ಈ ಸತಿ ಅವರು ಮಾಡಿಫೈ ಮಾಡಿದ್ದಾರೆ. 2 years ಏನು ವರ್ಕ್ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಇಫ್ ಯು ಹ್ಯಾವ್ ಜಸ್ಟ್
ಜಸ್ಟ್ ನೀವು ವರ್ಕಿಗೆ ಸೇರಿ ಒಂದು 2-3 ಮಂತ್ಸ್ ಆಗಿದ್ರೂ ಸಾಕು, ಯು ಕ್ಯಾನ್ ಅಪ್ಲೈ. ವಾಟ್ ಈಸ್ ದಿಸ್ ಪ್ರೋಗ್ರಾಮ್ ಅಂತಾರೆ, ಇದು ನಾನು ತೊಗೊಂಡಿರೋದು. ಸೊ ನಾನು ತೊಗೊಬೇಕು ಅಂತ ಅಂದ್ಕೊಂಡಿರೋದು MBA ಇನ್ ಫಿನಾನ್ಸ್. ಸೊ ಫಿನಾನ್ಷಿಯಲ್ ಅನಲಿಸ್ಟ್ ಮತ್ತು ಅಕೌಂಟ್ ಎಕ್ಸಿಕ್ಯೂಟಿವ್, ಜೂನಿಯರ್ ಟ್ಯಾಕ್ಸ್ ಅಕೌಂಟ್, ಫಿನಾನ್ಷಿಯಲ್ ಎಕ್ಸಿಕ್ಯೂಟಿವ್, ಫಿನಾನ್ಷಿಯಲ್ ಅಸೋಸಿಯೇಟ್ ಆ್ಯಂಡ್ ಜೂನಿಯರ್ ಎಕ್ಸಿಕ್ಯೂಟಿವ್. ಸೊ ನೀವು ನೋಡ್ಬೋದು. ಆ್ಯಂಡ್ ಇದು ಆನ್ಲೈನ್ MBA. ಆ್ಯಂಡ್ ಎಕ್ಸಿಕ್ಯೂಟಿವ್ MBA ಅಂತಂದರೆ ಸ್ಯಾಟರ್ಡೆ ಸಂಡೇ ಲೈವ್ ಕ್ಲಾಸಸ್ ನಡೆಯುತ್ತೆ. ಇದ್ರ ಜೊತೆಗೆ ನೀವು ಬರೀ ಫಿನಾನ್ಸ್ ಬಗ್ಗೆ ಕಲಿಸ್ಕೊಳ್ಳಲ್ಲ. ಸೊ ಆಲ್ಮೋಸ್ಟ್ ಆಲ್ ನೀವು ಇಲ್ಲಿ ಬೇರೆ ಯೂನಿವರ್ಸಿಟಿನ ನೋಡ್ತೀವಿ ಅಥವಾ ಬೇರೆ ಕಾಲೇಜ್ನ ನೋಡ್ತೀವಿ ಅಂತಂದರೆ ಇವಾಗ MBAಗೆ ಅಷ್ಟೊಂದು ವರ್ತೇ ಇಲ್ಲ. ಬಟ್ ನೀವು IITಲಿ ಮಾಡಿದ್ರೆ ಏನು ಅಂತಂದರೆ ನಿಮಗೆ AI, ಫಿನಾನ್ಸ್ ವಿತ್ AI ಕೂಡ ಹೇಳ್ಕೊಡ್ತಾರೆ. ಅಫ್ಕೋರ್ಸ್ ಇಂಡಿಯಾದಲ್ಲಿ 2.3 ಮಿಲಿಯನ್ AI ಜಾಬು ಖಾಲಿ ಇದೆ. ಯಾಕಂತಂದರೆ ಸ್ಕಿಲ್ಸ್ ಇಲ್ಲ. ಸೊ ನೀವು IIT ಪಟ್ನ MBAಗೆ ಸೇರಿಕೊಂಡ್ರೆ ಆ ಸ್ಕಿಲ್ಸ್ನ ನೀವು ಕಲಿಬೋದು. ಆ್ಯಂಡ್ ಸೊ ಸ್ಕಿಲ್ಸ್ ಗೇನ್ ಯಾವ್ಯಾವ ಥರ ನಾನು ಹೇಳ್ದಂಗೆ ನೀವು ಸ್ಕಿಲ್ಸ್ ಕಲಿತೀರಾ ಅಂತಂದರೆ ಲೀಡರ್ಶಿಪ್ಸ್ ಕಲಿತೀರಾ ಆ್ಯಂಡ್ ಅನಾಲಿಟಿಕ್ ಆ್ಯಂಡ್ ಬಿಸ್ನೆಸ್ ಸ್ಕಿಲ್ಸ್, ಬಿಸ್ನೆಸ್ ಫಂಡಮೆಂಟಲ್ಸ್, ದೆನ್ ಫಿನಾನ್ಷಿಯಲ್ ಅನಾಲಿಸ್, ರಿಸ್ಕ್ ಮ್ಯಾನೇಜ್ಮೆಂಟ್, ಸ್ಟ್ರಾಟಜಿಸ್ಟ್ ಥಿಂಕಿಂಗ್. ಅದಾದಮೇಲೆ ಪ್ರೋಗ್ರಾಮ್ ಆಬ್ಜೆಕ್ಟಿವ್ ಏನು ಅಂತೆಲ್ಲ ಕೊಟ್ಟಿದ್ದಾರೆ. ನೆಕ್ಸ್ಟ್ 4th ಸೆಮಿಸ್ಟರಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇದೆ ಅಂತಲೂ ಕೂಡ ನಾನು ಹೇಳ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ಮ್ಯಾನೇಜೀರಿಯಲ್ ಎಕನಾಮಿಕ್ಸ್, ಇಂಟ್ರೊಡಕ್ಷನ್ ಟು ಫಿನಾನ್ಷಿಯಲ್ ಅಕೌಂಟಿಂಗ್, ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್, ಪ್ರೋಸೆಸ್ ಆ್ಯಂಡ್ ಸಿಸ್ಟಮ್, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಕಾಮರ್ಸ್, ಕಮ್ಯುನಿಕೇಟಿಂಗ್ ಆ್ಯಂಡ್ ನೆಗೋಷಿಯಬಲ್ ಸ್ಕಿಲ್. ಸೊ ಇಷ್ಟು ನೀವು ನೋಡ್ಬೋದು. ಆಲ್ 4 ಸೆಮ್ಮಲ್ಲಿ ಅವ್ರು ಏನೇನು ಹೇಳ್ಕೊಡ್ತಾರೆ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ದೆನ್ ಡಿಗ್ರಿ ಪ್ರೋಗ್ರಾಮ್ ಸರ್ಟಿಫಿಕೇಟ್, ನೀವು ಇಲ್ಲಿ ಸ್ಯಾಂಪಲ್ ಸರ್ಟಿಫಿಕೇಟ್ ನೋಡ್ಬೋದು. ಸೊ ಇದು ಏನು ಅಂತಂದರೆ ನಿಮಗೆ ಎಕ್ಸಿಕ್ಯೂಟಿವ್ ಅಂತ ಬರೋದಿಲ್ಲ. ಸೊ IITಲಿ ಮಾಡಿದ್ರೆ ಅಫ್ಕೋರ್ಸ್ ತುಂಬಾ ಹೈ ಸ್ಕಿಲ್ಡ್ ಆಗಿರ್ತೀರ ನೀವು. ಆ್ಯಂಡ್ ನೀವು ತುಂಬ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತೀರಾ. ಸೊ ನೀವು ಆಲ್ರೆಡಿ ನೋಡಿರ್ಬೋದು ತುಂಬ ಜನ IITಗೋಸ್ಕರ ಎಷ್ಟು ಸ್ಟ್ರಗಲ್ ಮಾಡ್ತಾರೆ ಟು ಟೇಕ್ ದಟ್ ಇಂಜಿನಿಯರಿಂಗ್ ಸೀಟ್ ಆ್ಯಂಡ್ ಆಲ್. ಸೊ IIT ಪಾಟ್ನಾ ಇದೇ ಲಾಸ್ಟ್ ಇಯರು. ನೆಕ್ಸ್ಟ್ ಇಯರಿಂದ ನಿಮ್ಮ ಡಿಗ್ರಿ ಸ್ಕೋರ್ಸ್ ತೊಗೊಳ್ಳಲ್ಲ, ನಿಮ್ಮ CAT ಸ್ಕೋರ್ಸ್ ತೊಗೊಳುತ್ತೆ. CATಲ್ಲಿ ತುಂಬ ಕಷ್ಟ ಪರ್ಸೆಂಟೇಜ್ ತೆಗಿಯೋದು. ಸೊ ಯಾರು MBA ಮಾಡಬೇಕು ಅಂತ ಅಂದ್ಕೊಂಡಿದ್ರೋ ಈ ಇಯರೇ ಮಾಡಿಬಿಡಿ. ಆ್ಯಂಡ್ ನಿಮಗೆ ಕಾನ್ವಕೇಷನು ಅಷ್ಟೇ, ಗ್ರ್ಯಾಜುಯೇಷನು ಅಷ್ಟೇ, ನೀವು ಅಲ್ಲೇ IIT ಪಾಟ್ನಾಗೆ ಹೋಗಬೇಕು. ಎಲ್ಸ್ ಇಲ್ಲ ನಂಗೆ ಕಾನ್ವಕೇಷನ್ಗೆ ಹೋಗೋಕ್ಕಾಗಿಲ್ಲ ಅಂತಂದರೆ ದೇ ವಿಲ್ ಸೆಂಡ್ ಯು ಅ ಡಿಗ್ರಿ ಸರ್ಟಿಫಿಕೇಟ್ ಟು ಯುವರ್ ಹೋಮ್ ಅಡ್ರೆಸ್. ಆ್ಯಂಡ್ ಕ್ಯಾಂಪಸ್ ಇಮ್ಮರ್ಷನ್ ಕೂಡ ಇದೆ. ಸೊ ಏನು ಅಂತಾರೆ 7,000 ಪೇಯಬಲ್ ಬಿಟ್ವೀನ್ 45 ಆ್ಯಂಡ್ 30 ಡೇಸ್ ಬಿಫೋರ್ ದ ಶೆಡ್ಯೂಲ್ ಡೇಟ್. ಸೊ 7,000 ನೀವು ಕ್ಯಾಂಪಸ್ಸಿಗೆ ವಿಸಿಟ್ ಮಾಡ್ತೀರಾ ಅಂತಂದರೆ ಸೊ ವಿಸಿಟ್ ಮಾಡಿ ಏನೂ ಆಗೋಲ್ಲ, ಬಿಕಾಸ್ ನೀವು ದುಡಿತಿರ್ತೀರ. ಆ್ಯಂಡ್ ನೀವು ದುಡಿಯೋ ದುಡ್ಡಲ್ಲಿ ನೀವು MBA ಮಾಡ್ತಿರ್ತೀರ. ಸೀರಿಯಸ್ಸಾಗಿ ಹೇಳ್ತೀನಿ, ನೀವು ಡಿಗ್ರಿ ಮುಗಿದ ತಕ್ಷಣ ನಾರ್ಮಲ್ MBAಗೆ ಸೇರಿಕೊಂಡ್ರೆ, ಯಾವುದೋ ಒಂದು ಕಾಲೇಜಿಗೆ ಸೇರಿಕೊಂಡ್ರೆ, ಟಾಪ್ ಕಾಲೇಜಿಗೆ ಬಿಟ್ಟು, ಸೊ ಸೀರಿಯಸ್ಸಾಗಿ ಹೇಳ್ತೀನಿ ಪ್ಲೇಸ್ಮೆಂಟ್ಸ್ ಆಗೋದಂತೂ ತುಂಬ ಕಷ್ಟ. ಅದ್ರ ಬದಲು ನೀವು ನಿಮ್ಮ ಡಿಗ್ರಿ ಮುಗಿಸ್ಕೊಂಡು ಒಂದು ಕಂಪನಿಗೆ ಹೋಗಿ ಸೇರ್ಕೊಳ್ಳಿ. ಅಲ್ಲಿ ನೀವು ಯಾವ್ಯಾವ ಥರ ಇದೆ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅನ್ನೋದನ್ನ ಕಲಿತೀರಾ. ಆ್ಯಂಡ್ IIT ಪಾಟ್ನಾದಲ್ಲಿ ಒಂದು MBA ತೊಗೊಳ್ಳಿ. ಸೊ ವರ್ತಿರುತ್ತೆ ನೀವು IIT IIM ಎಲ್ಲ ಮಾಡಿದ್ರೆ. ಆ್ಯಂಡ್ ಇದು ಸಿಗ್ತಿರೋದು ಆಫರ್ ಅಂತ ಅಂದ್ಕೊಳ್ಳಿ. ಸೊ ಆ್ಯಸ್ ಯು ಆಲ್ ಟೋಲ್ಡ್, ಪರ್ ಸೆಮಿಸ್ಟರ್ಗೆ 1 ಸೆಮಿಸ್ಟರ್ಗೆ 87,000 ಇರುತ್ತೆ ಫೀಸು. ಆ್ಯಂಡ್ ಅವರೇ ಕೂಡ EMI ಕೊಡ್ತಿದ್ದಾರೆ. EMI ಬಂದುಬಿಟ್ಟು 7,000, ಆಲ್ಮೋಸ್ಟ್ 8,000 ಪರ್ ಮಂತ್ ಆರಾಮಾಗಿ ಕಟ್ಕೊಬೋದು. ಆ್ಯಂಡ್ ಇಲ್ಲಿ ಇಂಟರ್ನ್ಯಾಷನಲ್, ಸೊ ದಿಸ್ ಇಸ್ ಫಾರ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್. ಪೇಮೆಂಟ್ ಡೀಟೇಲ್ಸ್ ಫಾರ್ ಸ್ಟೂಡೆಂಟ್ಸ್ ಇದೆಲ್ಲ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಓದ್ಕೊಳ್ಳಿ ಯಾವ್ಯಾವ ಥರ ಪೇಮೆಂಟ್ ಡೀಟೇಲ್ಸ್ ಅಂತ. ಆ್ಯಂಡ್ ಗ್ಲಿಪ್ ಇನ್ ಟು ಅವರ್ ಪಾಸ್ಟ್ 7 ಬ್ಯಾಚಸ್. ಫಾಸ್ಟ್ 7 ಬ್ಯಾಚಸ್ನ ಇವ್ರು ಯಾವ ಥರ ಕಂಡಕ್ಟ್ ಮಾಡ್ಕೊಂಬಂದಿದ್ದಾರೆ ಅಂತೆಲ್ಲ ಹೇಳಿದ್ದಾರೆ. ಸೊ ಟ್ರಸ್ಟೆಡ್ ಬೈ ಎ ಪ್ರೊಫೆಷ್ನಲ್ ಅಕ್ರಾಸ್ ಇಂಡಿಯಾ. ಆಲ್ಮೋಸ್ಟ್ ಅವ್ರು ಇದನ್ನು ಎಲ್ಲ ಇಂಡಿಯನ್ ಪ್ರೊಫೆಷ್ನಲ್ಲೂ ಕೂಡ ಟ್ರಸ್ಟ್ ಮಾಡಿದ್ದಾರೆ. ಸೊ ನೀವು ನೋಡ್ಬೋದು, ನೀವು MBA ಮಾಡಿದ್ರೆ ಸೊ ನಿಮಗೆ ಕ್ಯಾಂಪಸ್ ಇಮ್ಮೆಷನು ಇರುತ್ತೆ. ಅಂದರೆ ನೀವು ಕ್ಯಾಂಪಸ್ಗೂ ಸ್ವಲ್ಪ ದಿನ, ಅಂದರೆ ಒಂದು
10 ಡೇಸು ನೀವು ಕ್ಯಾಂಪಸ್ ವಿಸಿಟ್ ಮಾಡಬೇಕಾಗುತ್ತೆ. ಸೊ ಆವಾಗ ನಿಮ್ಮ ಕ್ಲಾಸ್‌ಮೇಟ್ಸ್ ಎಲ್ಲ ನೋಡ್ಬೋದು. ಅದರಲ್ಲಿ ಅರ್ಲಿಯರ್ ಪ್ರೊಫೆಷ್ನಲು, ಮಿಡ್ ಪ್ರೊಫೆಷ್ನಲ್ ಲೆವೆಲ್, ಎಕ್ಸ್ಪೀರಿಯನ್ಸ್ ಪ್ರೊಫೆಷ್ನಲ್ ಲೆವೆಲು, ಸೀನಿಯರ್ ಪ್ರೊಫೆಷನ್ಸು ಕೂಡ ಇರ್ತಾರೆ. ಸೊ ನೀವು ಅವರಿಂದ ಸೊ ನೀವು ಪ್ರೊಫೆಷ್ನಲ್ ಎಕ್ಸ್ಪೀರಿಯನ್ಸ್ ತೊಗೊಂಡೋರು ಅವ್ರ ಜೊತೆ ಮಾತಾಡಿದ್ರೆ ಅಥವಾ ಅವರಿಂದ ಏನಾದ್ರು ಒಂದು ಕೇಳಿದ್ರೆ ನಿಮಗೂ ಕೂಡ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗುತ್ತೆ ಆ್ಯಂಡ್ ನಿಮಗೂ ಕೂಡ ಕರಿಯರ್ ಆಪರ್ಚುನಿಟಿ ಸಿಗುತ್ತೆ. ಸೊ ಆಲ್ರೆಡಿ ಐ ಟೋಲ್ಡ್ 2.3 ಮಿಲಿಯನ್ಸ್ ಜಾಬ್ ಆರ್ ವೇಕೆಂಟ್ ಇನ್ ಇಂಡಿಯಾ, ನಾಟ್ ಬಿಕಾಸ್ ಎಲ್ಲರೂ ಹೇಳ್ತಾರೆ ಇಂಡಿಯಾದಲ್ಲಿ ಕೆಲಸ ಇಲ್ಲ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ. ಕೆಲಸ ಯಾಕಿಲ್ಲ ಅಂತಂದರೆ ನಮಗೆ ಮಿಸ್ ಮ್ಯಾಚ್ ಸ್ಕಿಲ್ ಇದೆ. ಸೊ ಎ ಐ ಫೀಲ್ಡಲ್ಲಿದೆ ವರ್ಕು, ಬಟ್ ನಮ್ಗೆ ಎ ಐ ಏನು ಅಂತಲೇ ಗೊತ್ತಿಲ್ಲ, ಯಾವ ಥರ ವರ್ಕ್ ಮಾಡಬೇಕು ಅಂತ ಗೊತ್ತಿಲ್ಲ. ಎ ಐ ಇದೆ ಅಂತ ಅಂದಿದ ತಕ್ಷಣ ಫಿನಾನ್ಸ್ ಏನು ಹೋಗಿಲ್ಲ. ನೀವು ಫಿನಾನ್ಸಲ್ಲಿ ವರ್ಕ್ ಮಾಡಬೇಕು ಅಂತ ಅಂದ್ರೂ ಎ ಐ ಇನ್ ಫಿನಾನ್ಸ್ ಕಲ್ತ್ಕೊಬೇಕು. ಆದರೆ ಯಾವ ಒಂದು ಏನಂತಾರೆ ಕಾಲೇಜು ಕೂಡ, ನಾರ್ಮಲ್ ಕಾಲೇಜಸ್ ಕೂಡ ಕಳಿಸ್ತಿಲ್ಲ ಯಾವ ಥರ ಎ ಐ ಯೂಸ್ ಮಾಡಿಕೊಂಡು ಫಿನಾನ್ಸ್ ಟೆಕ್ನಾಲಜಿಲಿ ವರ್ಕ್ ಮಾಡಬೇಕು ಅಂತ. ಸೊ ನೀವು IIT ಪಾಟ್ನಾದಲ್ಲಿ ಏನಾದ್ರು ಕಲ್ತಿದ್ರಿ ಅಂತ ಅಂದರೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ನಾಲೆಜು ನಿಮ್ಮಲ್ಲಿ ಸಿಗುತ್ತೆ. ಆ್ಯಂಡ್ ಅವರ್ ಸ್ಟೂಡೆಂಟ್ ಆರ್ ಫ್ರಮ್ ಲೀಡಿಂಗ್ ಆರ್ಗನೈಸೇಷನ್. ಸೊ ನೋಡಿ ಏನು ಅಂತಂದರೆ ಇಷ್ಟೊಂದೆಲ್ಲ ಕಂಪನೀಸ್ ಜೊತೆ ಟೈಅಪ್ ಆಗಿದೆ IIT ಪಾಟ್ನಾ. ನೀವು ಆಲ್ರೆಡಿ ನೋಡ್ಬೋದು. ಇಷ್ಟೇ ಅಲ್ಲ, ತುಂಬ ಅಂದರೆ ತುಂಬ ಕಂಪನೀಸ್ ಜೊತೆ ಟೈಅಪ್ ಆಗಿದೆ. ಆ್ಯಂಡ್ ಆವ್ರೇಜ್ ಪ್ಯಾಕೇಜ್, ಇಲ್ಲಿ ಆವ್ರೇಜ್ ಪ್ಯಾಕೇಜು 15 to 35 lakh ಪರ್ ಆ್ಯನಮ್ ಆರ್ 10. ಅಟ್ಲೀಸ್ಟ್ ನೀವು ಇಲ್ಲಿ MBA ಪಾಸ್ ಮಾಡಿದ್ದೀರಾ ಅಂತಂದರೆ ನಿಮ್ಗೆ ಆವ್ರೇಜ್ ಪ್ಯಾಕೇಜೇ ಒಂದು 10 to 20 lakh ಪರ್ ಆ್ಯನಮ್ ಸಿಗುತ್ತೆ. ಸೊ ಆಲ್ಮೋಸ್ಟ್ ಆಲ್ ಮಂತ್ಲಿ ಯು ಕ್ಯಾನ್ ಅರ್ನ್ 1.5 to 2 lakhs. ಸೊ ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ನೀವು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಥವಾ ಇವಾಗ ಕೆಲ್ಸಕ್ಕೆ ಸೇರ್ಕೊಂಡಿರೋರು ಆಗಿರ್ಬೋದು. ನಾನು ಅಷ್ಟೇ ರೀಸೆಂಟಾಗಿ ನಾನು ನನ್ನ ಗ್ರ್ಯಾಜುಯೇಷನ್ ಮುಗಿಸಿ ನನ್ನ UG ಮುಗಿಸಿ ನಾನು ವಿಪ್ರೋದಲ್ಲೇ ವರ್ಕ್ ಮಾಡ್ತಿರೋದು. ಆ್ಯಂಡ್ ಐ ಫೆಲ್ಟ್ ಇಟ್ ವಾಸ್ ವೆರಿ ನೈಸ್ ಡೂಯಿಂಗ್ ದಿಸ್ MBA ಫ್ರಮ್ IIT ಪಾಟ್ನಾ. ಆ್ಯಂಡ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ನಿಮ್ಮ ಫ್ಯಾಕಲ್ಟಿನೂ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಆಲ್ ಯಾರು IIT ಪಾಟ್ನಾದಲ್ಲಿ ಲೆಸನ್ ಮಾಡ್ತಿದ್ದಾರೋ ಅವರೇ ನಿಮಗೂ ಕೂಡ ತಗೋತಾರೆ. ಆ್ಯಂಡ್ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೇನಾದ್ರು ಫರ್ದರ್ ಡೀಟೇಲ್ಸ್ ಬೇಕು ಅಂತ ಅಂದರೆ ಇಲ್ಲಿ ಕಾಣ್ತಿರೋ ನಂಬರ್ಗೆ ಮಿಸ್ ಕಾಲ್ ಕೊಡಿ ಅಥವಾ admission@IIT ಪಾಟ್ನಾ ಈ ಇಮೇಲ್ IDಗೆ ಟೆಕ್ಸ್ಟ್ ಮಾಡಿ. ಆ್ಯಂಡ್ ಇದೇ ಥರ ಕಾಂಟೆಂಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.